ಕಳೆದ ಸೆಪ್ಟೆಂಬರ್ 2024ರಿಂದ ಫೆಬ್ರವರಿ 2025ರವರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಕಳುವಾದ 8,05,000 ರೂಪಾಯಿ ಮೊತ್ತದ 55 ಮೊಬೈಲ್ಗಳನ್ನು ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಜಾರಿಗೆ ತಂದಿರುವ ಸಿಇಐಆರ್ ಪೋರ್ಟಲ್ ಅಡಿ ಪತ್ತೆ ಹಚ್ಚಿ ಸಾರ್ವಜನಿಕರಿಗೆ ಹಸ್ತಾಂತರಿಸಲಾಗಿದೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ತಿಳಿಸಿದರು. ಕಲಬುರಗಿ ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಶಾಖೆಯಲ್ಲಿ ನಡೆದ ವಂಚನೆ ಪ್ರಕರಣ ಪತ್ತೆ ಹಚ್ಚಿ 5,78,000 ರೂಪಾಯಿಗಳನ್ನು ವಶಪಡಿಸಿಕೊಂಡು ದೂರುದಾರರಾದ ಚಿಂಚೋಳಿ ತಾಲೂಕಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಚಿಮ್ಮನಚೋಡ್ ಶಾಖೆಯ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ವಂಚನೆಯ ಸಾರ್ವಜನಿಕ ಹಣವನ್ನು ಹಿಂತಿರುಗಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದರು. ಚಿಮ್ಮನಚೋಡಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರು ಒಂದು ಕೇಸ್ ಆಗಿದೆ. ಬ್ಯಾಂಕ್ ಅಲ್ಲಿ ಇರುವಂತಹ ಎಂಪ್ಲಾಯಿ ಅವರ ಮ್ಯಾನೇಜರು ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಅವರು ಮತ್ತು ಕ್ಯಾಶಿಯರ್ ಅವರು ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿಗೆ ಅಮೌಂಟ್ ಅನ್ನ ಬೇರೆ ಬೇರೆ ರೈತರ ಸಾಲವನ್ನು ಅವರು ಫೋರ್ಜರಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅವರು ಅಕೌಂಟಿಗೆ ಹಾಕೊಂಡು ಅದನ್ನು ದುರುಪಯೋಗ ಮಾಡ್ಕೊಂಡಿತ್ತು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸೊ ಅದು ಈಗ ನಾವು ಆರೋಪಿತರಿಂದ ಮತ್ತು ರೈತರಿಂದ ಇನ್ವೆಸ್ಟಿಗೇಷನ್ ಅಲ್ಲಿ ಸುಮಾರು 5,78,000 ರೂಪಾಯಿಗಳನ್ನು ಅದನ್ನು ರಿಕವರಿ ಮಾಡಿ ಕೋಟಿ PF ಹಾಕಿ ಅದನ್ನು ನಮ್ಮ KG ಬ್ಯಾಂಕ್ನವರಿಗೆ ಅದನ್ನು ವಾಪಸ್ ಹಸ್ತಾಂತರ ಮಾಡ್ತೇವೆ. ಅದರಲ್ಲಿ 3 ಜನ ಬ್ಯಾಂಕ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಮತ್ತು 8 ಜನ ರೈತರು, ಅದರಲ್ಲಿ ಸುಮಾರು 11 ಜನ ಆರೋಪಿತರು ಆ ಕೇಸಲ್ಲಿ ಇದ್ದಾರೆ. ಸೊ ಅದರಲ್ಲಿ ಕೇಸ್ ಅಂದ್ರೆ ರೈತರ ಸಾಲವನ್ನ ಇವರು ಡೂಪ್ಲಿಕೇಟ್ ಅಂದ್ರೆ ಅವರ ಹೆಸರಲ್ಲಿ ಇವರು ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿ, ಸೊ ಅವ್ರ ಹೆಸರಲ್ಲಿ ಇವರು ಬೇರೆ ಅಕೌಂಟ್ ಓಪನ್ ಮಾಡಿ ಅವರ ಸಾಲವನ್ನ ಇವರು ಸ್ಯಾಂಕ್ಷನ್ ಮಾಡಿ ಇವರು ಬೇರೆ ವ್ಯಕ್ತಿ ಮೂಲ ಅಕೌಂಟ್ ಹಾಕಿ ಆ ದುಡ್ಡನ್ನ ಇವರು ದುರುಪಯೋಗ ಮಾಡ್ಕೊಂಡಿರ್ತಾರೆ. ಸೊ ಮಿಸ್ಆಪರೇಷನ್ ಕೇಸ್ ಆಗಿದೆ. ಸೊ ಆ ಕೇಸ್ ಪೈಕಿ ನಾವು ಈ ಕಳೆದ 6 ಮಂತ್ ಅಲ್ಲಿ ಸುಮಾರು 5 ಲಕ್ಷ ಆರೋಪಿತರಿಂದ ಮತ್ತು ರೈತರಿಂದ ಏನು ಮಿಸ್ಆಪರೇಷನ್ ಮಾಡಿದ್ರು, ಸೊ ಅದನ್ನ ಅವರಿಂದ ರಿಕವರಿ ಮಾಡಿ ಕೋರ್ಟಿಗೆ ಅದನ್ನ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಈಗ ರೀಜನಲ್ ಮ್ಯಾನೇಜರ್ ಅವರು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಆಡಿಟ್ ಮಾಡ್ತಾರಲ್ಲ, ಅವಾಗ ಅದು ರೀಜನಲ್ ಮ್ಯಾನೇಜರ್ ಅವರು ಅವ್ರಿಗೆ ಗೊತ್ತಾಗಿದ ಮೇಲೆ ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ರೆಫರ್ ಮಾಡಿದರೆ ನಮ್ಮಲ್ಲಿ ಕೇಸ್ ಇದರಲ್ಲಿ ಮಧ್ಯವರ್ತಿಗಳು ಅಷ್ಟೇ ಅಪರಾಧ ಕಂಡು ಬಂತ ಅಥವಾ ಬ್ಯಾಂಕಿನ ಸಿಬ್ಬಂದಿಗಳು ಪಾತ್ರ ಕಂಡು ಬಂತ? ಮೇನ್ ಮಾಡಿರೋದು ಬ್ಯಾಂಕ್ ಮ್ಯಾನೇಜರ್ ಅವ್ರ ಇನ್ವಾಲ್ವ್ಮೆಂಟ್ ಇಂದಾನೆ ಮಾಡಿದ್ರು. ಹಾಗಾಗಿ ಅವರೆಲ್ಲ ಅರೆಸ್ಟ್ ಪ್ರೊಸೀಜರ್ ಎಲ್ಲ ಆಗಿದೆ, ಈಗಾಗಲೇ ಆಗಿದೆ, ಬೇಲ್ ಮೇಲೂ ಇದೆ. ಟೋಟಲ್ ಅಮೌಂಟ್ 45,14,000 ಇದೆ. ಟೋಟಲ್ ಅವರು ಮಿಸ್ಆಪರೇಷನ್ ಮಾಡಿದ್ರು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಚಿಮ್ಮನಚೋಡ ಶಾಖೆ ಅವ್ರ ಬ್ಯಾಂಕ್ ಅಮೌಂಟ್. ಈಗ ಬೆಳೆ ಸಾಲ ಮೇಜರ್ ಇರೋದು ಕ್ರಾಪ್ ಲೋನ್ ಮತ್ತು ಕೆಲವೊಂದು ಅಂಗಡಿಗಳ ಮೇಲೆ ಅದನ್ನ ಲೋನ್ ತಗೊಳ್ಳೋದಂಥದ್ದು. ಸುಮಾರು 23 ಜನರ ರೈತರಿಗೆ ಈ ತರ ಸಾಲ ಮಾಡಿ ಅವರು ಮಿಸ್ಆಪರೇಷನ್ ಮಾಡಿ ಅದು ಎಲ್ಲ ಇನ್ವೆಸ್ಟಿಗೇಷನ್ ಇದೆ. ಅಂದ್ರೆ ಅವರು ಕೆಲವರು ರೈತರಿಗೆ 2 ಎಕರೆ ಇದ್ದ 4 ಎಕರೆ ತೋರಿಸ್ತಾರೆ. ಸೊ ಅದು ಒಣ ಕೃಷಿ ಭೂಮಿ ಇದ್ರೆ ಅದು ನೀರಾವರಿಯಿಂದ ತೋರಿಸಿದ್ರೆ ಜಾಸ್ತಿ ಲೋನ್ ಬರ್ತದೆ ಅಂತ ಆತರ ಅವರು ಮೋಸ ಮಾಡಿದ್ದು ಇದೆ. ರೈತರಿಗೆ ಗೊತ್ತಿತ್ತು ಸರ್, ಅಂದ್ರೆ ಲೋನ್ ತಗೊಂಡಿದ್ದಾರೆ. ರೈತರು ಅದರಲ್ಲಿ ಕೆಲವರು ಸೇರ್ಕೊಂಡಿದ್ದಾರೆ, ಕೆಲವರಿಗೆ ಅದರಲ್ಲಿ ಗೊತ್ತಿಲ್ಲ, ಆದ್ರೆ ಇವರು ಸೇರ್ಕೊಂಡು ಅವರು ಮಾಡಿದ್ರು, ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದ್ರು. ಹೇಳಿದಲ್ಲ ಸುಮಾರು ಒಂದು 13-23 ಟೋಟಲ್ ಆ ಥರ ಆಗಿದೆ. ಅಲ್ಲ, ಕಂಪ್ಲೇಂಟ್ ಆಡಿಟ್ ಮಾಡಿದಾಗ ರೀಜನಲ್ ಮ್ಯಾನೇಜರ್ ನಮ್ಮ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಶಾಖೆಯವರು ಐಡೆಂಟಿಫೈ ಮಾಡಿ ಅವರು ಕಂಪ್ಲೇಂಟ್ ಅನ್ನು ಲಾಟ್ ಮಾಡಿ. ಈ ಕಾರ್ಯಾಚರಣೆಯನ್ನ CAN ಅಪರಾಧ ಪೊಲೀಸ್ ಠಾಣೆಯ DSP ಬಸವರಾಜ್ ಹಿರಾ, ಪೊಲೀಸ್ ಇನ್ಸ್ಪೆಕ್ಟರ್ PS ವಾನಂಚಕರ ನೇತೃತ್ವದಲ್ಲಿ PSI ಸುವರ್ಣ, ಸಿಬ್ಬಂದಿಗಳಾದ ಸಿದ್ದಪ್ಪ, ಮಹಾಂತಯ್ಯ, ಶ್ರೀಶೈಲ್, ಹನುಮಂತ, ಸಿದ್ದಪ್ಪ, ಉಮೇಶ್ ಅವರುಗಳ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಿ ಸಾರ್ವಜನಿಕರು ಕಳೆದುಕೊಂಡಿದ್ದ ಮೊಬೈಲ್ ಹಾಗೂ ಹಣವನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ SP ಮಹೇಶ್ ಮೇಘಣ್ಣನವರು ಉಪಸ್ಥಿತರಿದ್ದರು.